ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇನ್ನೊಂದು ಆರೋಗ್ಯಕರ ರೆಸಿಪಿ ಜೊತೆ ಬಂದಿದ್ದೇನೆ. ಸಾಫ್ಟ್ ಆಗಿರುವಂಥ ರಾಗಿ ರೊಟ್ಟಿ ಅಥವಾ ರಾಗಿ ಚಪಾತಿ ಅಂತ ಹೇಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಮೆದುವಾಗಿರ್ತದೆ. ರಾತ್ರಿಯ ಊಟಕ್ಕೆ, ಡಿನ್ನರ್ಗೆ ಅಥವಾ ಮಧ್ಯಾಹ್ನದ ಲಂಚ್ಗೆ ಕೂಡ ಇದನ್ನು ಮಾಡಿ ತಿನ್ಬೋದು. ಸೊ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ. ಸೊ ಒಂದು ಪಾತ್ರೆನ ನಾನು ಗ್ಯಾಸ್ ಮೇಲೆ ಬಿಸಿಗೆ ಇಟ್ಟಿದ್ದೇನೆ. ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಳುವ. ನಾನು 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇವಾಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಈಗ ಒಂದು ಅರ್ಧ ಚಮಚದಷ್ಟು ತುಪ್ಪ ಸೇರಿಸ್ತಾ ಇದ್ದೇನೆ. ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಸೇರಿಸ್ಬೋದು. ನೀರು ಒಳ್ಳೆ ಕುದಿಬೇಕು. ನೋಡಿ ವೀಕ್ಷಕರೇ, ನೀರು ಒಳ್ಳೆ ಕುದಿ ಬಂತು. ಈಗ ಇದಕ್ಕೆ ಹಿಟ್ಟು ಸೇರಿಸುವ ಜೊತೆಯಲ್ಲಿ ಅದನ್ನು ಬೆರೆಸ್ತಾ ಹೋಗೋಣ. ಈ ರೀತಿ ಹಾಕಿ ನಾವು ಬೆರೆಸ್ಕೊಳ್ಳೋಣ, ಆಗ ಗಂಟಾಗುವುದಿಲ್ಲ. ನೋಡಿ, ಹಿಟ್ಟು ಹಾಕಿದ ತಕ್ಷಣ ಇದು ಗಟ್ಟಿ ಆಯಿತು. ಈಗ ನೋಡಿ ವೀಕ್ಷಕರೇ, ರಾಗಿ ಹಿಟ್ಟು ತಯಾರಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ಸೊ ವೀಕ್ಷಕರೇ ನೋಡಿ, ಈಗ ಹಿಟ್ಟು ರೆಡಿ ಆಯಿತು. ಅಂದರೆ ಚೆನ್ನಾಗಿ ಬೆಂದಿದೆ ಕೂಡ. ಆಮೇಲೆ ಸ್ವಲ್ಪ ತಣ್ಣಗಾಗಿದೆ. ಸೊ ಇದನ್ನೀಗ ಒಂದು ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಸೊ ನೋಡಿ ವೀಕ್ಷಕರೇ, ಹಿಟ್ಟು ರೆಡಿ ಉಂಟು. ಈಗ ಇದನ್ನು ನಾವು ಸ್ವಲ್ಪ ಕಲಸ್ಕೊಳ್ಳೋ, ಒಳ್ಳೆ ಮಾಡಿ, ಇನ್ನೂ ಸಹ ಒಳ್ಳೆ ಮಾಡಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೇನೆ ಅಥವಾ ತುಪ್ಪ ಹಚ್ಕೊಳ್ಬೇಕು, ಆವಾಗ ಅದು ಅಂಟ್ಕೊಳ್ಳೋದಿಲ್ಲ. ಸೊ ವೀಕ್ಷಕರೇ, ಇದರಿಂದ ನಾವು ಉಂಡೆಗಳನ್ನು ಮಾಡಿ ಇಟ್ಕೊಳ್ಳುವ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ. ಈಗಿನ ಜನರಲ್ಲಿ ಕ್ಯಾಲ್ಸಿಯಂನ ಕೊರತೆ ತುಂಬ ಕಂಡು ಬರ್ತಾ ಇದೆ. ಸೊ ಅದನ್ನು ಪೂರ್ತಿ ಮಾಡಲಿಕ್ಕೆ ನಾವು ಈ ರಾಗಿಯ ಸೇವನೆಯನ್ನು ನಿರಂತರ ಮಾಡಿದರೆ ತುಂಬ ಒಳ್ಳೆಯದು. ಡಾಕ್ಟರ್ಸ್ ಕೂಡ ಹೇಳ್ತಾರೆ ರಾಗಿ ಸೇವನೆ ಮಾಡಿ ಅಂತ. ಸೊ ಇದು ತುಂಬ ಒಳ್ಳೆಯದು. ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಚಪಾತಿ, ರಾಗಿ ದೋಸೆ, ಹೀಗೆ ತುಂಬ ವೆರೈಟಿಯಲ್ಲಿ ನಾವು ಇದನ್ನು ಮಾಡಿ ತಿನ್ಬೋದು. ಸೊ ಒಂದು ರೊಟ್ಟಿನ ಲಟ್ಟಿಸುವ. ಈಗ ಇದನ್ನು ಕಾದ ತವೆಯ ಮೇಲೆ ಹಾಕಿ 2 ಸೈಡ್ ಚೆನ್ನಾಗಿ ಕಾಯಿಸಬೇಕು. ಬೇಕಿದ್ದರೆ ತುಪ್ಪ ಸೇರಿಸ್ಬೋದು ಅಥವಾ ಎಣ್ಣೆನ ಹಚ್ಬೋದು. ಇದು ಒಳ್ಳೆ ಫ್ರೈ ಆಗಲಿ, ಸಾಫ್ಟಾಗಿ ಬರ್ತದೆ. ನೋಡಿ, ಲೈಟಾಗಿ ಉಪ್ತಾ ಇದೆ. ಇಲ್ಲಿ ಮೇಲೆ ಒಂಚೂರು ತುಪ್ಪ ಹಚ್ಚುವ. ಈಗ ಇದು ತಯಾರಾಯಿತು. ವೀಕ್ಷಕರೇ, ಇದೇ ರೀತಿ ಉಳಿದಿರುವ ರೊಟ್ಟಿಗಳನ್ನು ನಾವು ಈ ರೀತಿ ಕಾಯಿಸ್ಕೋಬೋದು. ಸುಲಭವಾಗಿ ಮಾಡುವಂಥ ಡಿಶ್ ಇದು. ಯಾರು ಕೂಡ ಟ್ರೈ ಮಾಡ್ಬೋದು, ಹಾಗೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈಗ ನಾನೆಲ್ಲ ಕಾಯಿಸಿ ರೆಡಿ ಮಾಡಿದೆ.
ಸೊ ನೋಡಿ ವೀಕ್ಷಕರೇ, ಬಿಸಿ ಬಿಸಿ ಆಗಿರುವಂಥ ರಾಗಿ ರೊಟ್ಟಿ ಸಾಫ್ಟಾಗಿ ರೆಡಿಯಾಗಿದೆ. ಇದು ಮಧ್ಯಾಹ್ನ ಊಟಕ್ಕೆ ಇಲ್ಲಾಂದರೆ ರಾತ್ರಿ ಊಟಕ್ಕೆಲ್ಲ ಒಳ್ಳೆಯದಾಗ್ತದೆ ನೋಡಿ. ತುಪ್ಪದ ಜೊತೆ ತಿನ್ಬೋದು ಅಥವಾ ಇದನ್ನು ಪಲ್ಯದ ಜೊತೆ ಚಟ್ನಿ ಜೊತೆಗೆಲ್ಲ ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ತದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೀಗೆ ಹೆಲ್ದಿ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.